ಇದು ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿ, ನಿಖರ ಹಾಗೂ ಜನಪರ. ಜನವರಿ 24ಕ್ಕೆ ಭೂಸ್ವಾಧೀನ ಪ್ರಕರಣಗಳ ವಿಶೇಷ ಲೋಕ ಅದಾಲತ್. ಜಿಎಂಎಫ್ಸಿ ಹಿರಿಯ ಸಿವಿಲ್ ನ್ಯಾಯಮೂರ್ತಿ ಫೆಲಿಕ್ಸ್ ಅಲ್ಫೋನ್ಸ್ ಆಂಥೋನಿ ಹೇಳಿಕೆ. ಹೌದು, ಸಾರ್ವಜನಿಕ ಹಿತದೃಷ್ಟಿಯಿಂದ ಸ್ವಾಧೀನಪಡಿಸಿಕೊಳ್ಳಲಾಗಿರುವ ರೈತರ ಜಮೀನುಗಳಿಗೆ ಸಂಬಂಧಪಟ್ಟ ಪ್ರಕರಣಗಳನ್ನ ಶೀಘ್ರವಾಗಿ ಇತ್ಯರ್ಥಪಡಿಸುವ ಉದ್ದೇಶದಿಂದ ರಾಜ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಇದೇ ಜನವರಿ 24ರಂದು ವಿಶೇಷ ಲೋಕ್ ಅದಾಲತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ನಾಗಮಂಗಲದ ಜೆಎಂಎಫ್ಸಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಫೆಲಿಕ್ಸ್ ಅಲ್ಫೋನ್ಸ್ ಆಂಥೋನಿ ತಿಳಿಸಿದ್ದಾರೆ. ನ್ಯಾಯಾಲಯದ ಆವರಣದಲ್ಲಿ ಕರೆಯಲಾಗಿದ್ದ ಭೂಸ್ವಾಧೀನ ಪ್ರಕರಣಗಳಿಗೆ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳ ಮತ್ತು ನ್ಯಾಯವಾದಿಗಳ ಪೂರ್ವಭಾವಿ ಸಭೆ ಅಧ್ಯಕ್ಷತೆ ವಹಿಸಿದ್ದ ನ್ಯಾಯಾಧೀಶರು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತರಿಗೆ ಮಾತ್ರವಲ್ಲದೆ ಸರ್ಕಾರಕ್ಕೂ ಹೊರೆಯಾಗಲಿದೆ. ಕೇವಲ ನಿಮ್ಮ ಕಚೇರಿಗಳ ಪೀಠೋಪಕರಣಗಳು, ವಾಹನ ಅಥವಾ ಕಂಪ್ಯೂಟರ್ ವಶಪಡಿಸಿಕೊಳ್ಳುವ ಜೊತೆಗೆ ನಿಮ್ಮ ಮೇಲೆ ಕಾನೂನಾತ್ಮಕ ಕಠಿಣ ಕ್ರಮವನ್ನ ಜರುಗಿಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಾವೇರಿ ನೀರಾವರಿ ನಿಗಮ, ಪುರಸಭೆ, ಪಟ್ಟಣ ಪಂಚಾಯಿತಿ, ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಮತ್ತು ರೈಲ್ವೆ ಇಲಾಖೆಗಳು ಸೇರಿದಂತೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಸ್ವಾಧೀನಪಡಿಸಿಕೊಂಡಿರುವ ಭೂಮಿ ಕಳೆದುಕೊಂಡಿರುವ ರೈತರು ಕೂಲಿ ಮಾಡಿ ಜೀವನ ಸಾಗಿಸುವ ದುಸ್ಥಿತಿಗೆ ನೀವು ಕಾರಣರಾಗಬೇಡಿ. ಸರ್ಕಾರ ನಿಗದಿಪಡಿಸಲಾಗಿರುವ ಹಣವನ್ನ ಮೊದಲು ನ್ಯಾಯಾಲಯಕ್ಕೆ ಠೇವಣಿ ಮಾಡುವ ಮೂಲಕ ಸರ್ಕಾರ ಮತ್ತು ರೈತರ ಹಿತ ಕಾಯುವ ಕೆಲಸವನ್ನ ಮಾಡಿ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ರು. ಯಾವುದೇ ಒಂದು ಪಾಸ್ ಆಕ್ಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಂಟ್ರೆಸ್ಟ್ ರೇಟ್ ನೀವು ಎಲ್ಲಿಂದ ಕ್ಯಾಲ್ಕುಲೇಟ್ ಮಾಡ್ತೀರಿ, ಇಂಟ್ರೆಸ್ಟ್ ಅಂದ್ರೆ ಹೌಸ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನೋಡ್ತೀರಾ. ನೀವು ನೋಡಿದ್ರೆ ಮತ್ತೆ ಇನ್ನೊಂದು ನಮ್ಮ ಅಡ್ವೊಕೇಟ್ ಎಲ್ಲಿ ಪಿಟಿಷನರ್ ಎವಿಡೆನ್ಸ್ ಗೆ ಹೋಗ್ತದೆ. ಇವಾಗ ಇಂಟ್ರೆಸ್ಟ್ 88 ಬಿಟ್ ಆಗ ಒಂದು ಸಲ ನಾನು ಆಕ್ಚುಲಿ ಅಬ್ಸರ್ವೇಷನ್ ಬಂದಾಗ ಹೋದ್ರೆ ಎಷ್ಟು as per recommended CPC that is gone ಇವಾಗ ಮೊನ್ನೆ 2 ದಿವಸ ನಮಗೆ ರಿಫ್ರೆಶನ್ ಕೋರ್ಸ್ಗೆ ಹೋದಾಗ ಎಸ್ಪೆಷಲಿ ನಾನು ಬ್ಯಾಂಕ್ ಅಡ್ವೊಕೇಟ್ಸ್ ಇಷ್ಟೊಳಗೆ ಐ ಆಲ್ವೇಸ್ ರಿಕ್ವೆಸ್ಟೆಡ್ ದಿ ಅಫಿಷಿಯಲ್ಸ್ ಇವಾಗ ಅದನ್ನು ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ ಡೈರೆಕ್ಷನ್ಸ್ therefore we are going directed to the person that amount ಯಾರಿಗೆ ಕನ್ಸರ್ನ್ ಕಾಂಟ್ಯಾಕ್ಟ್ ಮಾಡ್ತೀವಿ, ಎಷ್ಟು ಬೇಕು ಅಮೌಂಟ್ ತರಿಸ್ತೀವಿ. ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನ್ಯಾಯಾಧೀಶರು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದಂತೆ ಇದೇ ಜನವರಿ 24ರಂದು ಆಯೋಜನೆ ಮಾಡಿರುವ ವಿಶೇಷ ಲೋಕ ಅದಾಲತ್ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವಂತೆ ಎಲ್ಲರಲ್ಲೂ ಮನವಿಯನ್ನ ಮಾಡಿದ್ರು. ಮುಖ್ಯವಾಗಿ ಭೂ ಸ್ವಾಧೀನ ಪಡಿಸಿಕೊಂಡು ಜಮೀನನ್ನು ಕಳೆದುಕೊಂಡಿರುವ ವ್ಯಕ್ತಿಗಳಿಗೆ ಅನುಕೂಲವಾಗಬೇಕು ಅನ್ನೋ ಉದ್ದೇಶದಲ್ಲಿ ಮತ್ತೆ ಅವರಿಗೆ ಗ್ರ್ಯಾಂಟ್ ಆದಂತಹ ಪರಿಹಾರಗಳು ಶೀಘ್ರವಾಗಿ ಅವರಿಗೆ ಸೇರಬೇಕು ಅನ್ನೋ ಉದ್ದೇಶದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಕರ್ನಾಟಕ ಲೀಗಲ್ ಸರ್ವಿಸಸ್ ಅಥಾರಿಟಿ ಅವರು ಇದೇ ತಿಂಗಳ 24ನೇ ತಾರೀಕು ವಿಶೇಷ ಲೋಕ ಅದಾಲತನ್ನ ಏರ್ಪಡಿಸಿ ಅಂತೇಳಿ ನಿರ್ದೇಶನದ ಮೇರೆಗೆ ಈ ದಿನ ಸಭೆ ಕರೆದು ಸಂಬಂಧಪಟ್ಟಂತ ಇಲಾಖೆಯವರನ್ನ ಇಲ್ಲಿ ಕರೆದು ಎಲ್ಲರಿಗೂ ಸಮೇತ ನಾವು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟು ಲ್ಯಾಂಡ್ ಅಕ್ವಿಸಿಷನ್ ಕೇಸ್ಗಳು ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಲೋಕ ಅದಾಲತ್ ಬಗ್ಗೆ ಅವರಿಗೆ ನಿರ್ದೇಶನ ನೀಡಲಾಗಿದೆ. ಭೂಮಿ ಕಳೆದುಕೊಂಡಂತಹ ವ್ಯಕ್ತಿಗಳು ತಮ್ಮ ಏನು ಕೇಸ್ಗಳಿದೆ ದಯವಿಟ್ಟು ಆ ದಿನದಂದು ನ್ಯಾಯಾಲಯಕ್ಕೆ ಹಾಜರಾಗಿ ನಿಮ್ಮ ಕಷ್ಟಗಳು ಏನಿದೆ ಇದು ನ್ಯಾಯಾಲಯದ ಮುಂದೆ ಹೇಳ್ಕೊಂಡ್ರೆ ಅದಕ್ಕೆ ಶೀಘ್ರ ಪರಿಹಾರವನ್ನು ಪಡ್ಕೊಳ್ಬೇಕು ಅನ್ನೋ ಉದ್ದೇಶದಲ್ಲೇನೆ ಆ ದಿನ ಲೋಕ ಅದಾಲತನ್ನು ಅರೇಂಜ್ ಮಾಡಿದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಲೋಕ ಅದಾಲತ್ನಲ್ಲಿ ಭಾಗವಹಿಸಿ
ನಿಮ್ಮ ಕೇಸಸ್ ಏನಿದೆ ಅದನ್ನ ಆದಷ್ಟು ಮಟ್ಟಿಗೆ ತೀರ್ಮಾನ ಮಾಡ್ಕೊಳ್ಳಿ ಅಂತೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿಸ್ಕೊಳ್ಳಿ. ಇದೇ ಸಂದರ್ಭ ಪಾಂಡವಪುರ ಉಪ ವಿಭಾಗಾಧಿಕಾರಿ ಹಾಗೂ ವಿಶೇಷ ಭೂಸ್ವಾಧೀನಾಧಿಕಾರಿ ಶ್ರೀನಿವಾಸ್ ರವರು ಮಾತನಾಡಿ, ಜನವರಿ 24ರ ವಿಶೇಷ ಲೋಕ ಅದಾಲತ್ ಕಾರ್ಯಕ್ರಮದ ಸಂಪೂರ್ಣ ಯಶಸ್ವಿಗೆ ಕ್ರಮವನ್ನ ವಹಿಸಲಾಗುತ್ತದೆ ಎಂದು ಮಾಧ್ಯಮಕ್ಕೆ ತಿಳಿಸಿದರು. ನಾನು ಪಾಂಡವಪುರ ಎಸಿ ಜೊತೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿ ಕೂಡ ಇರ್ತೀನಿ. ಏನು ನಮ್ಮ ನಾಗಮಂಗಲ ತಾಲೂಕಿನ ಭಾಗದಲ್ಲಿ ಹೈವೇ ಪಾಸ್ ಆಗಿರುವಂಥದ್ದು ಇರಬಹುದು, ರಾಷ್ಟ್ರೀಯ ಹೆದ್ದಾರಿ ಅಥವಾ ರೈಲ್ವೆ ಹಳಿಗಳನ್ನ ಹಾಕಲಿಕ್ಕೆ ಭೂಸ್ವಾಧೀನ ಆಗಿರುವಂಥದ್ದು, ಹೀಗೆ ಬೇರೆ ಬೇರೆ ಉದ್ದೇಶಗಳಿಗೆ, ಮುನ್ಸಿಪಾಲ್ಟಿಗೆ ಬೇರೆ ಉದ್ದೇಶಗಳಿಗೆ ಭೂಸ್ವಾಧೀನ ಮಾಡಿಕೊಳ್ಳುವಂಥ ಅಧಿಕಾರಿಯಾಗಿರ್ತೇನೆ. ಈ ಹಿಂದೆ ಬೆಳ್ಳೂರು ಮುಖೇನ ಹಾದು ಹೋಗಿರುವಂಥ ರೈಲ್ವೆ ಹಳಿಗೆ ಸುಮಾರು 16 ವರ್ಷದಿಂದ ಹಣ ಬಿಡುಗಡೆ ಆಗಿರೋದಿಲ್ಲ. ಅಂದರೆ ಕೆಲವು ಬೇರೆ ಬೇರೆ ವ್ಯಾಜ್ಯಗಳ ಕಾರಣಕ್ಕೋಸ್ಕರ ರೈತರು ಹೆಚ್ಚಿಗೆ ಹಣ ಕೇಳಿರ್ತಾರೆ, ಇಲಾಖೆ ಅಷ್ಟು ಕೊಡೋಕ್ಕಾಗಲಾಗಿರುತ್ತೆ. ಅದನ್ನ ಸಕಾಲದಲ್ಲಿ ಸಂಬಂಧಪಟ್ಟಂಥ ರೈಲ್ವೆ ಇಲಾಖೆ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸ್ಕೊಳ್ಳುವಂಥದ್ದು ಇರ್ಬೋದು, ಅಥವಾ ಸಕಾಲದಲ್ಲಿ ಹಣ ಜಮಾ ಮಾಡೋವಂಥದ್ದನ್ನ ಮಾಡಬೇಕು. ಇಂಥ ಸಂದರ್ಭದಲ್ಲಿ ಸಕಾಲಕ್ಕೆ ಹಣ ಜಮೆ ಮಾಡಲಿಲ್ಲ ಅಂದರೆ ಒಂದು ವರ್ಷದೊಳಗಡೆ ಪ್ರತಿ ವರ್ಷ ಆ್ಯನ್ಯುವಲಿ 15% ಬಡ್ಡಿಯನ್ನು ಕೊಡಬೇಕಾಗ್ತದೆ. ಸುಮಾರು 10 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತಂದರೆ ಬಡ್ಡಿಯೆಲ್ಲ ಸೇರಿ ಅದೇನೇ 50 ಲಕ್ಷ 60 ಲಕ್ಷ ಬೆಳೆದುಬಿಟ್ಟಿರುತ್ತೆ 5 ವರ್ಷದಲ್ಲಿ. ಹಾಗಾಗಿ ಸರ್ಕಾರಕ್ಕೆ 100 ಕೋಟಿ ರೂಪಾಯಿ ಹೊರೆ ಆಗ್ತದೆ ಸಕಾಲದಲ್ಲಿ ಭೂಸ್ವಾಧೀನ ಪರಿಹಾರವನ್ನು ಪಾವತಿ ಮಾಡಲಿಲ್ಲ ಅಂದರೆ. ಹಾಗಾಗಿ ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಲೀಗಲ್ ಸರ್ವಿಸಸ್ ಅಥಾರಿಟಿ ವತಿಯಿಂದ ಇವತ್ತು ನಾಗಮಂಗಲದಲ್ಲಿ ಹಿರಿಯ ನ್ಯಾಯಾಧೀಶರ ಸಮ್ಮುಖದಲ್ಲಿ ಸಭೆ ನಡೆಸಿ ಇದೇ ತಿಂಗಳು ಜನವರಿ 24ನೇ ತಾರೀಕು ಲೋಕ ಅದಾಲತನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಇದರಲ್ಲಿ ಸುಮಾರು ಏನೀಗ ಆಲ್ರೆಡಿ ಎಕ್ಸಿಕ್ಯೂಷನ್ ಕಡ್ಡಾಯವಾಗಿ ಹಣ ಬಿಡುಗಡೆ ಮಾಡಲೇಬೇಕು ಅಂತ ಇರುವಂಥ 12 ಕೇಸ್ಗಳು ವಿವಿಧ ಇಲಾಖೆಗಳು, ನಮ್ಮ ಇಂಜಿನಿಯರಿಂಗ್ ಇಲಾಖೆಗಳಿರ್ಬೋದು, ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ವತಿಯಿಂದ ಭೂಸ್ವಾಧೀನ ಆಗಿದ್ದ ಪ್ರದೇಶಗಳಿಗೆಲ್ಲ ತ್ವರಿತವಾಗಿ ಹಣ ಕೊಡೋದು, ಏನು ಬಡ್ಡಿಯಲ್ಲಿ ಏನಾದ್ರು ವಿನಾಯಿತಿ ಕೊಡಲಿಕ್ಕೆ ಸಾಧ್ಯ ಅಂತ ಲೋಕ ಅದಾಲತಲ್ಲಿ ತ್ವರಿತವಾಗಿ ಪರಿಹರಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಆ ಮುಖೇನ ನಾವು ಸರ್ಕಾರಕ್ಕೆ ಬಡ್ಡಿಯನ್ನು ಉಳಿಸಿ ನಮ್ಮ ತೆರಿಗೆ ಪಾವತಿದಾರರ ಹಣವನ್ನು ಉಳಿಸಬೇಕು. ಒಂದು ಕಡೆ ರೈತ ಭೂಮಿ ಕಳ್ಕೊಂಡಿರ್ತಾನೆ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಭೂಸ್ವಾಧೀನ ಆದಾಗ ಅವನು ಕೂಡ ಸಕಾಲದಲ್ಲಿ ಹಣ ಸಿಗಬೇಕು. ಈ ಒಂದು ಒಳ್ಳೆಯ ಉದ್ದೇಶದಿಂದ ಮಾನ್ಯ ನ್ಯಾಯಾಧೀಶರು ಎಲ್ಲ ಇಂಜಿನಿಯರಿಂಗ್ ಇಲಾಖೆ ಅಧಿಕಾರಿಗಳನ್ನ ಕರೆದು ಇವತ್ತು ಸಭೆ ತೆಗೆದುಕೊಂಡು 24ಕ್ಕೆ ಭೂಸ್ವಾಧೀನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನಾಗಮಂಗಲ ತಾಲೂಕು ನ್ಯಾಯಾಲಯದ ಪ್ರಾಂಗಣದಲ್ಲಿ ಅದಾಲತ್ ಇರ್ತದೆ. ದಯಮಾಡಿ ಸಾರ್ವಜನಿಕರನ್ನು ಬಳಸಿ. ಈ ಸಂದರ್ಭ ನ್ಯಾಯಾಧೀಶರಾದ ನರಸಿಂಹಮೂರ್ತಿರವರು ಹಾಗೂ ಶಿವರಾಜ್ರವರು, ವಕೀಲರ ಸಂಘದ ಅಧ್ಯಕ್ಷರಾದ ಮಹದೇವ್ರವರು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ವಕೀಲರು ಸಭೆಯಲ್ಲಿ ಉಪಸ್ಥಿತರಿದ್ದರು.